ಇನ್ನು ರಾಜ್ಯದಲ್ಲಿ ಸರ್ಕಾರ ಕೆಡೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ನಮಗೇನು ಆಫರ್ ಕೊಟ್ಟಿಲ್ಲ, ಅದರಲ್ಲಿ ನಾನಂತೂ ಇಲ್ಲ ಅಂದಿದ್ದಾರೆ. ಮಂಡ್ಯದಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೇನು ಆಫರ್ ಕೊಟ್ಟಿಲ್ಲ, ಆ ಆಫರಲ್ಲಿ ನಾನೂ ಇಲ್ಲ. ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಫರ್ ಕೊಡಲಾಗಿದೆ ಅಂತ ಮುಖ್ಯಮಂತ್ರಿಗಳೇ ಸ್ವತಃ ಆರೋಪ ಮಾಡಿದರು. ಈ ಕುರಿತಂತೆ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. 50 ಕೋಟಿ ಆಫರ್ನ ಬಗ್ಗೆ ಮಾತಾಡಿದ್ದಾರೆ. ಬಿಜೆಪಿಗೆ ಸರ್ಕಾರ ಬೀಳಿಸಿ ಅಭ್ಯಾಸ ಇದೆ, ಕೆಡವೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಮೈತ್ರಿ ಪಡೆ ಚುನಾವಣೆಯ ಬಳಿಕ ಸರ್ಕಾರ ಬೀಳುತ್ತೆ ಅಂದಿದ್ದಾರೆ. ಕಾದು ನೋಡೋಣ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಹೇಳೋರಲ್ಲ, JDSನವರು ಹೇಳೋರೆ ಸುಮಾರು ಜನ ಈ ಚುನಾವಣೆ ಆದಮೇಲೆ ಬಿಜೆಪಿ ಇದು ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಅಂತ. ಅದು ನಾವು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರು ಹೇಳೋ ಅಷ್ಟೇ. ಆಫರ್ ಕೊಟ್ಟಿದ್ದಾರೆ ಸರ್? ನಮಗೇನು ಕೊಟ್ಟಿಲ್ಲಪ್ಪ. ಬರೋಬ್ಬರಿ 50 ಜನಕ್ಕೆ 50 ಜನ ಯಾರು ಗೊತ್ತಿಲ್ಲ ನನಗೆ, ನಾನಂತೂ ಇಲ್ಲ. ನಿಮ್ಮ ಸ್ನೇಹಿತರು ಯಾರು ಗೊತ್ತಿಲ್ಲ ನನಗೆ, ಅಷ್ಟೊಂದು ಪುರ್ಸೊತ್ತಿಲ್ಲ. ಅವರೇ JDSನವರು ಬಿಜೆಪಿಯವರು ಉಪಚುನಾವಣೆ ಆದಮೇಲೆ ಸರ್ಕಾರ ಇರೋದಿಲ್ಲ ಅಂತಂದರೆ ಸರ್ಕಾರ ಸುಮ್ಮ ಬಿದ್ದದ. ಇವ್ರು ಬಿಳಿಸ ಅಭ್ಯಾಸ ಅದೇ, ಮಾಡಿಸಿ ಅಭ್ಯಾಸ ಅದೇ, ಮಾಡಿ ಅಭ್ಯಾಸ ಅದೇ. ಅದರಿಂದ ಅವರು ಹೇಳೋರೆ, ಅದೇ ಅನುಭವಸ್ಥರು ಹೇಳಿ ಮಾತಾಡೋದು. ಅಷ್ಟು ಸುಲಭ ಇದೆ ಸರ್ಕಾರ? ಅವ್ರ ಪ್ರಯತ್ನ ಯಾವಾಗಲೂ ಮಾಡ್ತಾ ಇರ್ತಾರೆ, ಯಾವಾಗಲೂ ಮಾಡ್ತಾ ಇರ್ತಾರೆ. ಆ ಪ್ರಯತ್ನ ಯಾವಾಗಲೂ ಯಶಸ್ವಿ ಆಗೋದಿಲ್ಲ. ಅದ್ರ ಅನುಭವನೂ ಅವ್ರಿಗದೆ, ಯಶಸ್ವಿ ಆಗೋದಿಲ್ಲ ಅನ್ನೋ ಅನುಭವನೂ ಅವ್ರಿಗಿದೆ. ಯಶಸ್ವಿ ಮಾಡದೇ ಇರೋ ಹಂಗೆ ನೋಡ್ಕೊಂಡವ್ರ ಜೊತೆಲಿ ಯಶಸ್ವಿ ಮಾಡಿ ಕೊಟ್ಟವ್ರೆ. ಅದೊಂದೇ ನಮಗೆ ಭಾಳ ಬೇಜಾರಾಗ್ತಕ್ಕಂಥ ಸಂಗತಿ. ಅಲ್ಲ, ಹಿಂದೆ ಗಣಿಗರವರು ಕೂಡ ಇದೆ ಆರೋಪ ಮಾಡಿದ್ರು ಸರ್. ಆದರೆ ಬಿಜೆಪಿ ಅವರು ಅದನ್ನು ತಳ್ಳಾಕಿದ್ರು, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ಬಿಜೆಪಿಯವರು ತಳ್ಳಾಗ್ತಕ್ಕಂಥದ್ದು, JDSನವ್ರು ತಳ್ಳಾಗ್ತಕ್ಕಂಥದ್ದು ಏನಿಲ್ಲ. JDSನವರು ಬಿಜೆಪಿಯವರು ಹೇಳ್ತಕ್ಕಂಥ ಮಾತುಗಳು, ಅವ್ರ ನಾಯಕರುಗಳು, ಅವರ ರಾಷ್ಟ್ರೀಯ ಅಧ್ಯಕ್ಷರು, ಅವರ ರಾಜ್ಯ ಅಧ್ಯಕ್ಷರು ಎಲ್ಲರೂ ಹೇಳ್ತಕ್ಕಂಥದ್ದು ಈ ಸರ್ಕಾರ ಉಪಚುನಾವಣೆ ಆದಮೇಲೆ ಇರೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾವ್ರೆ. ಅದೇನು ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.